ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನು ಬಲಿಕೊಟ್ಟು ನಮ್ಮ ಮನೆತನದ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರೆಯಬಾರದು. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ನಮ್ಮ ಮನೆತನದ ಮಾನವೇ ಕುಸಿದು ಮಹಾದೇವಿ, ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಮಗ ಮನೆ ತಪ್ಪಿಗಾಗಿ ಯಾವ ಶಿಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿದಿರಲಿಲ್ಲ ಮನಸ್ಸಿನಲ್ಲಿ. ಮಹಾದೇವಿ, ನಾನು ಕೇಳುವ ಮಾತಿಗೆ ನೀನು ಮರು ಉತ್ತರ ಅಷ್ಟೇ ಕೊಡು, ಹೆಚ್ಚಿಗೆ ಮಾತನಾಡಬೇಡ ಮಹಾದೇವಿ. ಆಯ್ತು ಸರ್, ಕೇಳಿ ಅದ್ಯಾವ ಮಾತು? ಮಹಾದೇವಿ, ನಾನು ನಿನಗೆ ಏನಾಗಬೇಕು ಮಹಾದೇವಿ? ನಾನು ನಿನಗೆ ಏನಾಗಬೇಕು? ಅಲ್ಲರಿ, ನೀವು ಈ ರೀತಿ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ನೀವು ನನ್ನ ಕೋಳಿಗೆ ತಾಳಿ ಕಟ್ಟಿದ ನನ್ನ ಗಂಡ ಅಷ್ಟೇ ಅಲ್ಲ, ನನ್ನ ಬಾಳಿನ ದೇವರು. ಮಹಾದೇವಿ, ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಕರ್ತವ್ಯ. ಹೌದಲ್ಲವೇ? ಹೌದು. ಒಂದು ವೇಳೆ ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ? ಅಂತವಳು ಸತಿ ಅಲ್ಲ, ಪತಿ ದ್ರೋಹಿ ಅವಳು. ಸರಿ, ಹಾಗಾದರೆ ಈಗ ನಾನು ನಿನಗೆ ಒಂದು ಮಾತು ಕೇಳ್ತೀನಿ, ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಮಾತಿನ ಮರ್ಮವನ್ನು ಅರಿಯಲಾರದೆ ಮಾತು ಕೊಟ್ಟು ವಚನ ಭ್ರಷ್ಟರಾಗೋದಕ್ಕಿಂತ ನಿಮ್ಮ ಮನಸ್ಸಿನ ಅಂತರಂಗವನ್ನು ಬಹಿರಂಗಪಡಿಸಿರ್ತಾನೆ ನನಗೆ ಅರ್ಥ ಆಗೋದು. ಯಾಕೆ ಮಹಾದೇವಿ? ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯ ಧರ್ಮವೆಂದು ಈಗ ತಾನೇ ನಿನ್ನ ಬಾಯಿಂದ ನೀನೇ ನುಡಿದಿರಿ. ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ.